ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಐತಲ್ವಾ? ಸೊ ಅದೇ ರೀತಿ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ 7ನೇ ತರಗತಿಯ ಹೊಸ ಪುಸ್ತಕ. ಯಾವುದು? 7ನೇ ತರಗತಿಯ ಹೊಸ ಪುಸ್ತಕ, ಹೊಸ ಗಣಿತ ಅಧ್ಯಾಯದ ಪ್ರಕಾರ ನಾವು ಇವತ್ತಿನ ದಿನ ಯಾವ್ದು ನೋಡ್ತಾ ಇದ್ದೀವಿ? ಬಿಂದುವಿನ ಆಚೆಗೆ ಒಂದು ಇಣುಕು ನೋಟು ಅಂತ ಹೇಳ್ತಾ ಇದ್ದಾರೆ. ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಅಂತಂದ್ರೆ ಏನು? ಈ ಅಧ್ಯಾಯದಲ್ಲಿ ಇವರು ಒಂದು ಸ್ಕ್ರೂ ತಗೊಂಡಿದ್ದಾರೆ, ಆಯ್ತಾ? ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಒಂದ್ಸರಿ ಅದನ್ನ ಓದ್ಕೊಳ್ಳಿ, ಆಯ್ತಾ? ಸೊ ಇಲ್ಲೇನಾಗುತ್ತೆ, ಇವಾಗ ಒಂದು ಸ್ಕ್ರೂ ಇದೆ ಅಂತ ತಿಳ್ಕೊಳ್ಳಿ, ಆಯ್ತಾ? ಸೊ ಇದು ಸ್ಕ್ರೂ, ಮನೆಯಲ್ಲಿ ಇರುತ್ತಲ್ಲ ಸ್ಕ್ರೂಗಳು. ಸೊ ಇದೇನಾಗುತ್ತೆ, ಇಲ್ಲಿ ಒಂದು ಸ್ಕೇಲ್ ಇರುತ್ತೆ, ಆಯ್ತಾ? 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 3, ಆಯ್ತಾ? ಸೊ ಇದು ಇಲ್ಲಿಗೆ ಎಂಡ್ ಆಗ್ತಾ ಇದೆ, ಆಯ್ತಾ? ಸೊ ಇದು ಇದರ ಉದ್ದ ಅಂತ ಹೇಳ್ಬಹುದು, ತಿಳಿತಲ್ವಾ? ಸೊ ಉದ್ದ ಅಂದ್ರೆ ಏನು ಇವಾಗ ನಾವು ನೋಡೋಣ. ನೋಡಿ, ಇಲ್ಲಿ 1 ಸೆಂಟಿಮೀಟರ್ ಆಯ್ತು, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಅದಾದ್ಮೇಲೆ ಬಿಂದುವಿನ ನಂತರ ಎಷ್ಟಿದೆ ನೋಡಿ, 1 2 3, 1 2 3. ಹಾಗಾದರೆ ಇದರ ಉದ್ದ ಎಷ್ಟಾಗುತ್ತೆ ಗೊತ್ತಾ? ಸೊ ಇಲ್ಲಿಂದ ಇದು ಸ್ಕ್ರೂ ನಾವು ಹೀಗೆ ತಗೊಳ್ಳೋಣ, ಅಂದ್ರೆ ಇಲ್ಲಿಂದ ಶುರು ಆಗುತ್ತೆ. ಸೊ ಇದು 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಬರ್ಕೊಂಡ್ರಿ, ಆಯ್ತಾ? ಸೊ ಇದು ಮುಂದಿನ 3 ಹೆಂಗ್ ಕೌಂಟ್ ಮಾಡೋದು? ಪ್ಲಸ್ 0.3, ಆಯ್ತಾ? 1 2 3 ಅಂದ್ರೆ ಮಿಲಿಮೀಟರ್ ಆಗುತ್ತೆ ಅದು. ಸೊ 3 ಸೆಂಟಿಮೀಟರ್ ಪ್ಲಸ್ 0.3 ಸೆಂಟಿಮೀಟರ್. ಸೊ ಇವು ಎರಡನ್ನ ಕೂಡಿಸಿದಾಗ ನಮಗೆ 3.3 ಸೆಂಟಿಮೀಟರ್ ಬರುತ್ತೆ. ಸೊ ಇದು ಡೆಸಿಮಲ್ ಅಲ್ಲಿ ಆಯ್ತು. ಅದೇ ರೀತಿ ನಾವು ಇದನ್ನ 3/10 ಅಂತ ಬರಿಬಹುದು. ಅಂದ್ರೆ ಏನಾಗುತ್ತೆ, 1 ಸೆಂಟಿಮೀಟರ್ ನಲ್ಲಿ 1 2 3 4 5 6 7 8 9 10. ಸೊ 1 ಸೆಂಟಿಮೀಟರ್ ನಲ್ಲಿ ಎಷ್ಟು ಭಾಗಗಳಿರ್ತವೆ? 10 ಬಿಡಿ ಭಾಗಗಳು, ಅಂದ್ರೆ ಭಾಗಗಳನ್ನ ಇರುತ್ತವೆ. ಸೊ ನಾವು ಇಲ್ಲಿ 1 2 3, ಸೊ 3 ಭಾಗಗಳನ್ನ ದಾಟಿಕೊಂಡು ಬಂದಿದ್ದೇವೆ. ಎಷ್ಟರಲ್ಲಿ? 10ರಲ್ಲಿ, ಆಯ್ತಾ? ಸೊ 3/10. ಸೊ ಇಲ್ಲಿ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್. ಅದೇ ರೀತಿ 3 ಪ್ಲಸ್ ಇದು 3/10, ಅಂದ್ರೆ 3/10 ಭಾಗದಷ್ಟು ಒಂದು ಸ್ಕ್ರೂವಿನ ಉದ್ದವಿದೆ. ಇದು ನಾನು ಎಕ್ಸಾಂಪಲ್ ಹೇಳಿದೆ, ಈತಲ್ವಾ? ಸೊ ಅದನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವಿನ್ನು ಮುಂದೆ ಹೋಗೋಣ. ಸೊ ಇನ್ನು ಇದು ಅಭ್ಯಾಸದಲ್ಲಿ ಬರುತ್ತದೆ. ಮುಂದೆ ಹೋದ್ರೆ ಇನ್ನು ಏನೇನಿದೆ? ಓಕೆ, ಸೊ ಇಲ್ಲಿ ನೋಡಿ, ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಒಂದ್ ಸ್ವಲ್ಪ ದೊಡ್ಡದು ಮಾಡ್ತೀನಿ ಇದನ್ನ, ಆಯ್ತಾ? ಸೊ ನೋಡಿ, ಇಲ್ಲಿ ಮೊದಲನೇದು ಅವ್ರು ಕೊಟ್ಟಿದ್ದಾರೆ ಉದಾಹರಣೆ. ಏನಿದೆ? 2 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ಗಳ ನಡುವೆ ಇದೆ. ನೋಡಿ, ಈ ಸ್ಕ್ರೂ ಉದ್ದ ಇಲ್ಲಿ ತನ ಇದೆ, ಆಯ್ತಾ? ಸೊ ಇದು 2ಕ್ಕಿಂತ ಜಾಸ್ತಿ, 3ಕ್ಕಿಂತ ಕಮ್ಮಿ. ಅಂದ್ರೆ ಏನು? 2 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ಗಳ ನಡುವೆ ಇದೆ. ಅದು ಎಲ್ಲೂ ಗೊತ್ತಿಲ್ಲ, ನಡುವೆ ಇದೆ. ಅದಾದ್ಮೇಲೆ ಹಾಗೆ ಮುಂದೆ ಇದನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನಾನು ಮೊದಲು ಇವುಗಳನ್ನ ಬಿಡಿಸ್ತೀನಿ, ಅದಾದ್ಮೇಲೆ ಮುಂದೆ ಹೋಗೋಣ. ಇಲ್ಲಿ 2 ಸೆಂಟಿಮೀಟರ್ ಇದೆ, ಇಲ್ಲಿ 2 × 1/2, 2.5 ಸೆಂಟಿಮೀಟರ್ ಆಗುತ್ತದು. ಮತ್ತು 3, ಅವ್ರೇನ್ ಹೇಳ್ತಾ ಇದಾರೆ? 2 × 1/2 ಸೆಂಟಿಮೀಟರ್ಗಿಂತ ಹೆಚ್ಚಂದ್ರೆ ಇದ್ರ ಮುಂದೆ ಇದೆ, ಆಯ್ತಾ? 3 ಸೆಂಟಿಮೀಟರ್ಗಿಂತ ಕಮ್ಮಿ, 3ಕ್ಕಿಂತ ಕಮ್ಮಿ ಇದೆ ಅದು, ಈತಲ್ವಾ? ಸೊ ಅದು 2.5ಗಿಂತ ಹೆಚ್ಚು, 3ಕ್ಕಿಂತ ಕಮ್ಮಿ ಅಂತ ಇದೆ, ಆಯ್ತಾ? ಅದಾದ್ಮೇಲೆ ಇನ್ನು 3ನೇದು ನೋಡಿ, ಇದನ್ನ ನಾನು ಇವಾಗ ಹೇಳ್ಕೊಟ್ಟೆ ನಿಮಗೆ ಮೊದಲು ಎಕ್ಸಾಂಪಲ್ ನಲ್ಲಿ. ಸೊ ಇಲ್ಲಿ 0ಯಿಂದ ಇಲ್ಲಿ 7ರವರೆಗೂ ಬಂದಿದ್ದಾರೆ ಅವರು, ಆಯ್ತಾ? ಸೊ ಇದನ್ನ 2 ಇಲ್ಲಿ ಬರ್ಕೊಳ್ಳಿ. ಅದಾದ್ಮೇಲೆ ಈ 7 10ನೇ ಅಂದ್ರೆ 10 ಭಾಗ ಇವೆ, ಅದರಲ್ಲಿ 7 ಭಾಗ
7ರ ತನ ಅದು ಬಂದಿದೆ. ಅಂದ್ರೆ 2 ಗುಣಿಲೆ 10ರ 7ನೇ ಭಾಗ ಅವರು ಅದನ್ನ ಕೊಟ್ಟಿದ್ದಾರೆ ಇಲ್ಲಿ. ಐತಲ್ವಾ? ಸೊ ಅದೇ ರೀತಿ ಅವ್ರು ಏನ್ ಮಾಡಿದ್ದಾರೆ, ನಮಗೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಆಯ್ತಾ. ಸೊ ನಾವ್ ಇದನ್ನ ಬಿಡಿಸೋಣ, ನೋಡೋಣ ಇದೆಲ್ಲಿವರೆಗೂ ಹೋಗಿದೆ. 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ಗಳ ನಡುವೆ. ಇಲ್ಲಿ 3ರ ಮುಂದೆ ಯಾವ್ದು ಬರುತ್ತೆ, 4 ಸೆಂಟಿಮೀಟರ್ ಅಲ್ವಾ. ಸೊ ಅದು 3 ಮತ್ತು 4 ಸೆಂಟಿಮೀಟರ್ಗಳ ನಡುವೆ ಇದೆ. ಅದೇ ರೀತಿ ಇನ್ನು ಮುಂದೆ ಹೋದ್ರೆ 3 ಸೆಂಟಿಮೀಟರ್ಗಿಂತ ಹೆಚ್ಚು, ಆದ್ರೆ 3.5 ಸೆಂಟಿಮೀಟರ್ಗಿಂತ ಕಡಿಮೆ. ಇದು ನೋಡಿ ಇಲ್ಲಿ 3 ಇದೆ, ಇಲ್ಲಿ 3.5 ಬರುತ್ತೆ. ಸೊ 3ಕ್ಕಿಂತ ಜಾಸ್ತಿ, 3.5ಕ್ಕಿಂತ ಕಮ್ಮಿ ಇದೆ. ಸೊ ಅದೇ ರೀತಿ ಇನ್ನು 3ನೇದು ಹೇಗೆ ಬರಿಬೇಕಪ್ಪ ಅಂತಂದ್ರೆ, 3ನೇದು 3 ಇಂಟು ಇಲ್ಲಿ 1 2 ಬಂದಿದೆ ಆಯ್ತಾ. ಸೊ 3 ಇಂಟು 2/10ರ ಭಾಗ, ಅಂದ್ರೆ 10ರಲ್ಲಿ 2 ಭಾಗ ಮುಂದೆ ಹೋಗಿದೆ ಅದು. ಸೊ 3 ಇಂಟು 2/10. ಅದೇ ರೀತಿ ಇನ್ನು ಈ ಪ್ರಶ್ನೆ ನೋಡೋಣ. ಸ್ಕ್ರೂಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಯಾವ ಅಳತೆ ಪಟ್ಟಿ ನಿಮಗೆ ಸಹಾಯ ಮಾಡಿತು, ಏಕೆ? ನಿಖರವಾಗಿ ಅಳೆಯಲು ಅಂದ್ರೆ ಇದು 3ನೇ ಅಳತೆ ಪಟ್ಟಿ ಸಹಾಯ ಮಾಡಿತ್ತು ನಮಗೆ. ಯಾಕೆ ಸಹಾಯ ಮಾಡಿತ್ತಂದ್ರೆ ಅವುಗಳನ್ನ ನಿಖರವಾಗಿ ಅಳೆಯಬಹುದು. ಇಲ್ಲೇನು ಹೇಳಿತ್ತು, 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್, ಅಂದ್ರೆ 1 ಸೆಂಟಿಮೀಟರ್ ನಲ್ಲಿ ಹೇಳಿತ್ತದು. ಅದೇ ರೀತಿ ಇಲ್ಲಿ ಬಂದ್ರೆ ಅರ್ಧ ಸೆಂಟಿಮೀಟರ್ ನಲ್ಲಿ ಹೇಳಿತ್ತು, 3 ಮತ್ತು 3.5 ಆಯ್ತಾ. ಅದೇ ರೀತಿ ಮುಂದೆ ಬಂದ್ರೆ 3 ಇಂಟು 2/10, ಇದು ನಿಖರವಾದ ಅಂದ್ರೆ 3.2 ಸೆಂಟಿಮೀಟರ್ ಆಗುತ್ತಿದ್ದು ಈತಲ್ವಾ. ಸೊ ಇದು ಅಂದಾಜು ಹೇಳುವುದಿಲ್ಲ, ಇದು ನಿಖರವಾದ ಅಳತೆಯನ್ನು ಹೇಳುತ್ತದೆ. ಹಾಗಾಗಿ 3ನೇಯ ಅಳತೆ ಪಟ್ಟಿ ತಿಳಿತಲ್ವಾ. ಸೊ ಇನ್ನು 2ನೇ ಕ್ವಶನ್ ಅವರು ಬಿಡಿಸಿದ್ದಾರೆ. ಸೊ ಇಲ್ಲೇನಾಗುತ್ತೆ, ನಾವು 2 ಇಂಟು 7/10 ಸೆಂಟಿಮೀಟರ್ 2 ಮತ್ತು 10ನೇ 7 ಸೆಂಟಿಮೀಟರ್ಗಳು ಮತ್ತು 3 ಇಂಟು 2/10 ಸೆಂಟಿಮೀಟರ್ ಅನ್ನು 3 ಮತ್ತು 10ನೇ 2 ಸೆಂಟಿಮೀಟರ್ಗಳು ಎಂದು ಹೇಳುತ್ತೇವೆ. ಅದಾದ್ಮೇಲೆ ಇನ್ನು ಸ್ಕ್ರೂಗಳನ್ನು ಅಳೆಯಲು ಮಾನವನ್ನು ಸಣ್ಣ ಭಾಗಗಳಾಗಿ ಏಕೆ ವಿಭಾಗಿಸಿದೆ ಎಂಬುದನ್ನು ನೀನು ವಿವರಿಸಬಲ್ಲೆರಾ? ಸ್ಕ್ರೂಗಳ ಅಳತೆಯನ್ನು ಸ್ಕ್ರೂಗಳ ನಿಖರವಾದ ಉದ್ದ ಅಳೆಯಲು ಅವುಗಳನ್ನ 10 ಭಾಗಗಳಲ್ಲಿ ವಿಭಾಗಿಸಿದ್ದಾರೆ ಆಯ್ತಾ, ಅಂದ್ರೆ ಸಣ್ಣ ಭಾಗಗಳಲ್ಲಿ. ಯಾಕೆ ಹೇಳಿ, ಸ್ಕ್ರೂಗಳ ನಿಖರವಾದ ಉದ್ದ ಅಳೆಯಲು. ಅದೇ ರೀತಿ ಮುಂದೆ ನೋಡಿ, ಈ ಮುಂದಿನ ವಸ್ತುಗಳನ್ನು ಅಳತೆ ಪಟ್ಟಿ ನೋಡಿ, ಸ್ಕೇಲ್ ಬಳಸಿ ಅವು ನಿಮಗೆ ಅಳತೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಪೆನ್ನು, ಶಾರ್ಪ್ನರು. ಪೆನ್ನು 6 ಸೆಂಟಿಮೀಟರ್ ಇತ್ತು, ನಾನು ಪೆನ್ ಅನ್ನ ಅಳೆದೆ, ನೀವು ಕೂಡ ಅಳಿರಿ, ಆಮೇಲೆ ಅದನ್ನ ಬರೀರಿ ನಿಮ್ ಪೆನ್ ಎಷ್ಟು ಉದ್ದಿದೆ ಅನ್ನೋದನ್ನ. ಇನ್ನು ಶಾರ್ಪ್ನರ್ 2 ಸೆಂಟಿಮೀಟರ್ ಇತ್ತು, ನಾನು 2 ಸೆಂಟಿಮೀಟರ್ ಬರೆದೆ. ನಿಮ್ ಶಾರ್ಪ್ನರ್ 3 ಇರಬಹುದು ಅಥವಾ 1 ಇರಬಹುದು ಅಥವಾ 1.5 ಇರಬಹುದು, ಅದನ್ನ ನೀವು ಬರೆಯಿರಿ. ಅದೇ ರೀತಿ ಇಲ್ಲಿ ಮೊದಲು ಒಂದು ರಬ್ಬರ್ ಕೊಟ್ಟಿದ್ದಾರೆ, 2 ಇಂಟು 4/10 ಅಥವಾ 2 ಮತ್ತು 10ನೇ 4 ಭಾಗ ಅಂತ ಓದಬಹುದು. ಪೆನ್ಸಿಲ್ ಕೊಟ್ಟಿದ್ದಾರೆ 4 ಮತ್ತು 10ನೇ 5 ಭಾಗ, ಅದನ್ನ ಓದಬಹುದು. ಇನ್ನು 3ನೇದು ಇಲ್ಲಿ ಚಾಕ್ ಪೀಸ್ ಕೊಟ್ಟಿದ್ದಾರೆ, 1 ಮತ್ತು 10ನೇ 4 ಭಾಗ ಅಂತ ಬರೀರಿ. ಅದೇ ರೀತಿ ಇನ್ನು ಮುಂದೆ ಹೋಗೋಣ. ಸೊ ಇಲ್ಲಿ ಮತ್ತೆ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಪಾಠದ ಹೆಸರಾಯಿತು. 3.2 10ನೇ 1 ಭಾಗ ಐತಲ್ವಾ. ಮುಂದಿನ ಚಿತ್ರದಲ್ಲಿ ತೋರಿಸಿರುವ ಪೆನ್ಸಿಲ್ ಉದ್ದ 3 10ನೇ 4 ಭಾಗ ಆಯ್ತಾ. 3 ಮತ್ತು 10ನೇ 4 ಭಾಗ. ಅದೇ ರೀತಿ ಇಲ್ಲಿ ನೋಡೋಣ, ಮುಂದೆ ನೋಡಿ 1/10 1/10 1/10. ಸೊ ಈ ರೀತಿ ಅವುಗಳನ್ನೆಲ್ಲ ಮಾಡಿದ್ದಾರೆ. ಎಷ್ಟು ಬಂದಿದೆ, 10 ಬಾರಿ 1/10 ಅಂದ್ರೆ 10 ಗುಣಿಲೆ 1/10. 10 ಕ್ಯಾನ್ಸಲ್ ಆಯ್ತು, ಉಳಿತಷ್ಟು 1 ಮಾನ ಐತಲ್ವಾ. ಇವಾಗ ಇದಕ್ಕೆ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ, 0 ಆಯ್ತಾ. ಸೊ ಇಲ್ಲಿ 1 ಇದೆ. ಸೊ ನಾನೇನ್ ಮಾಡ್ತೀನಿ, 1 2 3 4 5 6 7 8 9 10 ಭಾಗ ಮಾಡ್ಕೊಳ್ಳಿ ಇಲ್ಲಿ ಆಯ್ತಾ. ಸೊ 1ನೇ ಭಾಗ ಎಷ್ಟಾಗುತ್ತಂದ್ರೆ 1/10, 2ನೇ ಭಾಗ 1/10. ಇದೇ ರೀತಿ ಹಾಕೊಂಡು ಹೋಗಿ ಎಲ್ಲ 10 ಆಗುತ್ತೆ. ಸೊ ಅದಾದ್ಮೇಲೆ 10 ಭಾಗ ಅದು
ಅವತರ ಬೆಲೆ ಎಷ್ಟು? 1/10 ಪ್ರತಿಯೊಂದರ ಬೆಲೆ. ಸೊ ಈ 10 ಹೋಯ್ತು, ಈ 10 ಹೋಯ್ತು, ಎಷ್ಟು ಉಳಿತು? 1 ಉಳಿತಲ್ವಾ? ಸೊ ಅದಕ್ಕೆ 1 ಸೆಂಟಿಮೀಟರ್ ನಲ್ಲಿ 1/10 ಭಾಗಗಳು 10 ಭಾಗಗಳು ಇರುತ್ತವೆ. ಸೊ ಇದು ಅವರು ಅರ್ಥೈಸಿಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಇನ್ನು ಮತ್ತೆ ಮುಂದೆ ಹೋಗೋಣ. ಅದೇ ರೀತಿ ಈ ಉದ್ದವು 34 10ನೇ ಒಂದುಗಳ ಮಾನಗಳು ಸಮವಾಗಿರುತ್ತದೆ, ಏಕೆಂದರೆ 10 10ನೇ ಒಂದುಗಳ ಮಾನಗಳ ಒಂದು ಮಾನವನ್ನು ರೂಪಿಸುತ್ತದೆ. ಸೊ ಇಲ್ಲಿ 34 ಇವೆ ಗುಣಿಲೆ 1/10. 10ನೇ ಒಂದು ಭಾಗ ಎಷ್ಟಿವೆ? 34. ಸೊ ಅದಾದ್ಮೇಲೆ ಅದೇನಾಗುತ್ತೆ? 34 ಡಿವೈಡೆಡ್ ಬೈ 10 ಕೂಡ ಬರಿಬಹುದು. ಇದನ್ನ ನೋಡಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಆಯ್ತಾ? ಅದಾದ್ಮೇಲೆ 10/10 ಪ್ಲಸ್ 10/10 ಪ್ಲಸ್ 10/10 ಎಷ್ಟಾಗುತ್ತೆ? 4/10. ಅಂದ್ರೆ 34 10ನೇ ಒಂದುಗಳು. ಅದಾದ್ಮೇಲೆ 1 2 3 ನೋಡಿ, ಇಲ್ಲಿ 4/10 ಇದೆ. ಸೊ ಇಲ್ಲಿ ಇದು ಒಂದಾಗುತ್ತೆ, ಇದು ಒಂದಾಗುತ್ತೆ, ಇದು ಒಂದಾಗುತ್ತೆ, 3 ಆಗುತ್ತೆ, ಪ್ಲಸ್ 4/10. 3 ಮತ್ತು 4 10ನೇ ಒಂದುಗಳು, ಆಯ್ತಾ? ಸೊ ಅದಾದ್ಮೇಲೆ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 4 ಮತ್ತು 10ನೇ ಒಂದು, ಇದು 4 10ನೇ ಒಂದುಗಳು ಅಥವಾ 10ನೇ 4. ಅದಾದ್ಮೇಲೆ ಇಲ್ಲಿ 41 10ನೇ ಒಂದುಗಳು ಅಥವಾ 10ನೇ 41. ಅದಾದ್ಮೇಲೆ 41 ಮತ್ತು 10ನೇ ಒಂದು, ಇವುಗಳನ್ನ ಈ ರೀತಿ ಊದಬೇಕು. ಸೊ ಅದಾದ್ಮೇಲೆ ಇನ್ನು ಇಲ್ಲಿ ಮುಂದೆ ಅದನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಅವುಗಳ ಉತ್ತರವನ್ನ ಕೂಡ ಬಿಡಿಸಿದ್ದೇನೆ. ಸೊ ನೀವು ಒಂದ್ಸರಿ ಅವುಗಳನ್ನ ನೋಡಿ, ಆಯ್ತಾ? ಇಲ್ಲಿದೆ USB ಕೇಬಲ್ನ ಉದ್ದ 4 ಮತ್ತು 8/10 ಮಾನಗಳು ಅಥವಾ 48/10 ಮಾನಗಳು. ನಾವೇನ್ ಮಾಡೋಣ, ಅವರು ಮೊದಲು ಏನ್ ಮಾಡಿದ್ದಾರೆ? 4 ಮತ್ತು 8/10 ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ? ಇದನ್ನ ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕರೀತಾರೆ. ಸೊ 4 ಗುಣಿಲೆ 8/10 ಇದೇನು? ಮಿಶ್ರ ಭಿನ್ನ ರಾಶಿ, ಆಯ್ತಾ? ಈಸ್ ಈಕ್ವಲ್ ಟು 4 ಗುಣಿಲೆ 10. ಸೊ ಇವೆರಡನ್ನ ಗುಣಿಸಬೇಕಿಲ್ಲಿ. 4 ಗುಣಿಲೆ 10, ಅದರಲ್ಲಿ ಪ್ಲಸ್ 8ಅನ್ನ ಕೂಡಿಸಬೇಕು. ಸೊ ಅವಾಗ ಏನಾಗುತ್ತೆ? 40 ಪ್ಲಸ್ 8 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 48/10. ಇದು ವಿಷಮ ಭಿನ್ನ ರಾಶಿ ಆಗುತ್ತೆ, ಆಯ್ತಾ? ಸೊ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸುವುದು, ಆಯ್ತಾ? ಸೊ ಅದಾದ್ಮೇಲೆ ಇದು ಉದಾಹರಣೆ ಇದೆ ಅಷ್ಟೇ. ಇನ್ನು ಎರಡೆರಡು ಮಾನಗಳನ್ನ ಬರೀರಿ ಅಂತ ಹೇಳಿದ್ದಾರೆ, ಆಯ್ತಾ? ಸೊ ಇಲ್ಲೇನಾಗುತ್ತಂದ್ರೆ ಇದು USB ಕೇಬಲ್ ಇದೆ, ಆಯ್ತಾ? ನೀವು ಮೊಬೈಲ್ ಚಾರ್ಜ್ ಮಾಡ್ತಿರಲ್ಲ ಆ ಕೇಬಲ್. ಸೊ 4 ಮತ್ತು 8/10 ಇದೆ, ಅಥವಾ ಅದನ್ನ 48/10 ಕೂಡ ಬರೆಯಬಹುದು. ಅದೇ ರೀತಿ ಇಲ್ಲಿ ಇದೆ ನೋಡಿ ಮತ್ತೊಂದು, ಇಲ್ಲಿ ನಾನು ಇದನ್ನು ದೊಡ್ಡದು ಮಾಡ್ತೀನಿ. ಸೊ ಇಲ್ಲಿ ಒಂದು ಬಾಕ್ಸ್ ಇದೆ, ಆಯ್ತಾ? ಸೊ 2 ಮತ್ತು 8/10 ನೋಡಿ, ಇದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್, ಅದಾದ್ಮೇಲೆ ಇಲ್ಲಿ 8/10 ಆಗುತ್ತೆ. ಸೊ ಇದೊಂದಾಗುತ್ತೆ. ಅದಾದ್ಮೇಲೆ 2 ಮತ್ತು 8/10. ಅದೇ ರೀತಿ ನಾವು ಮತ್ತೆ ಇನ್ನೇ ಹೇಗೆ ಬರಿಬಹುದು? 2 ಮತ್ತು 8/10 28/10. ಅಂದ್ರೆ ಇಲ್ಲಿ ಏನ್ ಮಾಡೋದು? 10 ಗುಣಿಲೆ 2 25 ಪ್ಲಸ್ 8 28 ಡಿವೈಡೆಡ್ ಬೈ ಕೆಳಗಡೆ ಸಂಖ್ಯೆ ಹಾಗೆ ಇಡಬೇಕು, ಈತಲ್ವಾ? ಸೊ ಅದೇ ರೀತಿ ಇನ್ನು ಕಿರುಬೆರಳು ಕೊಟ್ಟಿದ್ದಾರೆ. ಕಿರುಬೆರಳನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಇದು ಎಷ್ಟಾಗುತ್ತೆ? 1 ಮತ್ತು 3/10 ನೋಡಿ, ಇಲ್ಲಿ 1 2 3 ತುಂಬಿತಲ್ವಾ? ಸೊ ಕೆಂಪುಗೆರೆ ಬರುತ್ತಲ್ಲಿ. ಅದೇ ರೀತಿ ಬಿ ಹೆಂಗ್ ಬರಿಬಹುದು? 1 ಮತ್ತು 3/10 13/10 ಬರಿಬಹುದು. ಅಂದ್ರೆ ಇಲ್ಲಿ 10 ಗುಣಿಲೆ 1 10 ಪ್ಲಸ್ 3 13 ಡಿವೈಡೆಡ್ ಬೈ 10. ಅದೇ ರೀತಿ ಮುಂದೆ ಒಂದು ಎಲೆ ಕೊಟ್ಟಿದ್ದಾರೆ. ಅದನ್ನ 10 ಮತ್ತು 9/10 ಅಥವಾ ಬಿ ನಾವೇನಂತ ಬರಿಬಹುದು? ಅದನ್ನ 10/10 ಗುಣಿಲೆ 9 ಇಂಟು 10 ಅಥವಾ 109 ಡಿವೈಡೆಡ್ ಬೈ 10 ಅಂತ ಹೇಳಿ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆ, ಈ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ, ಆಯ್ತಾ? ನಾನೇನ್ ಮಾಡ್ತೀನಿ? ಮೊದಲು ಎಲ್ಲವನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿಕೊಳ್ಳುತ್ತೇನೆ, ಆಯ್ತಾ? 9/10 ಅದು ವಿಷಮ ಇದೆ ಆಲ್ರೆಡಿ, ಅದನ್ನೇನ್ ಪರಿವರ್ತನೆ ಮಾಡಬೇಕಾಗಿಲ್ಲ, ಆಯ್ತಾ?
ಅದಾದ್ಮೇಲೆ ಬಿ 1 × 7/10 ಇದನ್ನ ವಿಷಮಕ್ಕೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 17/10 ಆಗುತ್ತೆ. ಸೊ 130/10 ಇದಿದೆ ವಿಷಮ ಭಿನ್ನ ರಾಶಿಯಲ್ಲಿದೆ. ಡಿ ಅನ್ನ ಕನ್ವರ್ಟ್ ಮಾಡಿದ್ರೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ವಿಷಮ ಮಾಡ್ಕೊಳ್ಬೇಕು. 131/10 ಆಗುತ್ತೆ. ಇನ್ನು ಇ 105/10 ಆಗುತ್ತೆ. ಎಫ್ 76/10 ಆಗುತ್ತೆ. ಆಯ್ತಾ. ಅದಾದ್ಮೇಲೆ ಜಿ ಎಷ್ಟಾಗುತ್ತೆ 67/10. ಎಚ್ 4/10 ಅವ್ರು ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಏನ್ ಮಾಡಿದ್ದಾರೆ ಅವರು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಮೇಲ್ಗಡೆ ಯಾವಾಗಲೂ ಚಿಕ್ಕ ಸಂಖ್ಯೆ ಇದ್ರೆ ಅದು ಮೊದಲು ಬರುತ್ತೆ. ಮೇಲ್ಗಡೆ ಅಂದ್ರೆ ಅಂಶದಲ್ಲಿ ಈಗ ನೋಡಿ 1/2 ಇದೆ ಮತ್ತು 3/2 ಇದೆ. ಸೊ ಮೊದಲೇ ಇದರಲ್ಲಿ ಚಿಕ್ಕದು ಯಾವ್ದಿದೆ 1/2. ಆಯ್ತಾ. ಸೊ ಏರಿಕೆ ಕ್ರಮದಲ್ಲಿ ನಾವು ಬರಿಬೇಕಾದ್ರೆ ಏರಿಕೆ ಕ್ರಮ 1/2 ಅದಾದ್ಮೇಲೆ 3/2 ಬರಿಬೇಕಾಗುತ್ತೆ. ಸೊ ಮೇಲ್ಗಡೆ ಯಾವುದು ಚಿಕ್ಕ ಅಂಕಿ ಇರುತ್ತಲ್ಲ ಅದನ್ನ ಮೊದಲು ಬರಿಬೇಕು, ಮೇಲ್ಗಡೆ ದೊಡ್ಡ ಸಂಖ್ಯೆಯನ್ನ ನಂತರ ಬರಿಬೇಕು. ಇದು ಏರಿಕೆ ಕ್ರಮ. ಆಯ್ತಾ. ಸೊ ಇಲ್ಲಿ ನಾವು ಒಂದೇನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, ಇಲ್ಲಿ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಛೇದಗಳು ಅಂದ್ರೆ ಕೆಳಗಿನ ಸಂಖ್ಯೆಗಳನ್ನ ನೋಡೋಣ. ಇಲ್ಲಿ ನೀವು ನಾನು ಹೇಳ್ತೀನಿ ಇವಾಗ. ಕೆಳಗಡೆ ಸಂಖ್ಯೆ 10 ಇದೆ, 10 ಇದೆ, 10 ಇದೆ, 10 ಇದೆ, 10, 10, 10, 10. ಛೇದ ಎಲ್ಲ ಕಡೆ 10 ಇದೆ. ಸೊ ನಾವು ಹಾಗಾದ್ರೆ ಒಂದೇ ಇದ್ರೆ ಮೇಲ್ಗಡೆ ಯಾವುದು ಚಿಕ್ಕದಿರುತ್ತಲ್ಲ ಅದನ್ನ ಮೊದಲು ಬರೆಯಬೇಕು. ಇದು ಆವಾಗ ಅದು ಏರಿಕೆ ಕ್ರಮ ಆಗುತ್ತದೆ. ನೋಡೋಣವಾ ಹಾಗಾದ್ರೆ ಏರಿಕೆ ಕ್ರಮ. ಸೊ ನಾನಿಲ್ಲಿ ಬರೆದಿದ್ದೇನೆ ಏರಿಕೆ ಕ್ರಮ ನೋಡಿ. 4/10, 9/10, 17/10, 67/10, 76/10 ಅಥವಾ 10ನೇ 105 ಅಥವಾ 10ನೇ 130, 10ನೇ 131 ಐತಲ್ವಾ. ಅದಾದ್ಮೇಲೆ ಎರಡನೆಯ ಪ್ರಶ್ನೆ ಇಲ್ಲಿದೆ. ಮುಂದಿನ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಆಯ್ತಾ. ಸೊ 4 × 4 ಮತ್ತು 10ನೇ ಅಥವಾ 10/1 ಅಂತ ಓದಬಹುದು. 4/10 ಅಥವಾ 10/41, 10/411. ಏರಿಕೆ ಕ್ರಮ 10/4, 4 ಮತ್ತು 10/1, 10/41, ಇನ್ನು 41, 10/1. ಸೊ ಇದು ಏರಿಕೆ ಕ್ರಮ. ಇದು ಎರಡನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು ಮತ್ತೆ ಮೂರನೆಯ ಪ್ರಶ್ನೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ಡಿಫರೆಂಟ್ ಇದೆ. ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೆಯುತ್ತಾಳೆ. ಸೋನುವಿನ ಕೆಳತೋಳಿನ ಉದ್ದ 2/10 ಮಾನಗಳು ಮತ್ತು ಮೇಲಿನ ತೋಳಿನ ಉದ್ದ 3/10 ಮಾನಗಳು. ಅವಳ ತೋಳಿನ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಇದನ್ನ ಮತ್ತು ಇದನ್ನ ಕೂಡಿಸಬೇಕು. ಐತಲ್ವಾ. ಸೊ ನಾವು ಅದನ್ನ ಕೂಡಿಸಬೇಕಾದ್ರೆ ಇಲ್ಲಿ ನೋಡಿ, ಇದು ಕೆಳತೋಳಿನ ಉದ್ದ, ಇದು ಮೇಲ್ತೋಳಿನ ಉದ್ದ. ಸೊ ಇಲ್ಲಿ 2/10 ಪ್ಲಸ್ 3 ಮತ್ತು 10/6 ಆಯ್ತಾ. ಅದನ್ನ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ವಿಷಮ ಭಿನ್ನ ರಾಶಿಗೆ ತಗೊಂಡ್ ಬಂದ್ರೆ 27. ನೋಡಿ ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಇಲ್ಲಿ ಏನ್ ಮಾಡ್ಬೇಕು, 10 × 2 ಇಡಬೇಕು ಪ್ಲಸ್ ಮೇಲ್ಗಡೆ ಸಂಖ್ಯೆ 7 /10. ನೋಡಿ ಈ 10 ಮತ್ತು 2 ಗುಣಿಸ್ಬೇಕು ಮೊದಲು. ಅದರಲ್ಲಿ ಪ್ಲಸ್ ಮೇಲ್ಗಡೆ ಏನಿರುತ್ತಲ್ಲ ಅದನ್ನ ಪ್ಲಸ್ ಮಾಡ್ಬೇಕು 7 / ಈ 10 ಮತ್ತೆ ಕೆಳಗಡೆ ಹಾಗೆ ಇಡಬೇಕು. ಸೊ ಇದೆಷ್ಟಾಗುತ್ತೆ 10 20 ಪ್ಲಸ್ 7 /10 ಈಸ್ ಈಕ್ವಲ್ ಟು 27 /10. ಸೊ ಬಂತಲ್ಲ ಇಲ್ಲಿ ವಿಷಮ ಭಿನ್ನ ರಾಶಿ. ಸೊ ಇದು 36 ಕೂಡ ಹಾಗೆ 10 3 30, 30 ಪ್ಲಸ್ 6 36 /10 ಐತಲ್ವಾ. ಸೊ ಈ ರೀತಿ ನೀವು ಒಂದ್ 2-3 ಸಾರಿ ಇವುಗಳನ್ನ ಬಿಡಿಸಿ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಹೇಗೆ ಮಾಡುವುದನ್ನ. ಅದಾದ್ಮೇಲೆ ಇನ್ನು 27 ಪ್ಲಸ್ 36 /10 ಯಾಕೆ ಬಂತಂದ್ರೆ ಕೆಳಗಡೆ ಛೇದಗಳು 2 ಸಮನಾಗಿವೆ. ಅದಾದ್ಮೇಲೆ 63/10 ಬಂತು. ಇದೇನಾಗುತ್ತೆ 6 ಮತ್ತು 10/3 ಮಾನಗಳು. ಮುಗಿತು. ತಿಳಿತಲ್ವಾ. ಅದಾದ್ಮೇಲೆ ಇನ್ನು ಮುಂದಿನ ಪ್ರಶ್ನೆ, ಅದನ್ನೇ ಇಲ್ಲಿ ಅವರು ಇನ್ನೊಂದ್ಸಾರಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ನೀವು ಈ ವಿಧದಲ್ಲಿ ಕೂಡ ಬಿಡಿಸಬಹುದು ಅಥವಾ ಈ ವಿಧದಲ್ಲಿ ಕೂಡ ಬಿಡಿಸಬಹುದು. 2 ವಿಧಾನಗಳನ್ನ ಕೊಟ್ಟಿದ್ದಾರೆ, ಎ ಮತ್ತು ಬಿ. ಅದೇ ರೀತಿ
ಇನ್ನು ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಇಲ್ಲಿ ಜೇನು ಹುಳ ಹೊಂದಿದೆ, ಆಯ್ತಾ. ಇಲ್ಲಿ ಒಂದು ಜೇನುನೊಣದ ದೇಹದ ಭಾಗಗಳ ಉದ್ದವನ್ನು ನೀಡಲಾಗಿದೆ. ತಲೆ, ಎದೆಗೂಡು, ಹೊಟ್ಟೆ ಕೊಟ್ಟಿದ್ದಾರೆ. ಅದರ ಒಟ್ಟು ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ತಲೆ 2 ಮತ್ತು 10ನೇ 3 ಮಾನಗಳು, ಎದೆಗೂಡು 5 ಮತ್ತು 10ನೇ 4 ಮಾನಗಳು, ಹೊಟ್ಟೆ 7 ಮತ್ತು 10ನೇ 5 ಮಾನಗಳು. ಸೊ ನಾವೇನ್ ಮಾಡ್ಕೊಳ್ಳೋಣ, ಸೊ ಇದು 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 ಇವುಗಳನ್ನ ಕೂಡಿಸಬೇಕು. 2 3/10 ಪ್ಲಸ್ 5 4/10 ಪ್ಲಸ್ 7 ಮತ್ತು 10ನೇ 5, ಆಯ್ತಾ. ಸೊ ಇದೇನಾಗುತ್ತೆ 23/10 54/10 75/10. ಸೊ ನಾನು ಇದನ್ನ ಮಿಶ್ರದಿಂದ ವಿಷಮವಕ್ಕೆ ಹೇಗೆ ಮಾಡುವುದು ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ ನಾನು, ಆಯ್ತಾ. ಸೊ ಇನ್ನೇನಾಗುತ್ತೆ, ಮೇಲ್ಗಡೆ ಸಂಖ್ಯೆಗಳನ್ನ ಒಂದು ಗೆರೆ ಹೇಳ್ಕೊಳ್ಳಿ, ಕೆಳಗಡೆ ಸಂಖ್ಯೆ 10 ಇದೆ 10 ಇದೆ 10 ಇದೆ. ಸೊ 10 ಬರ್ಕೊಳ್ಳಿ. 23 ಪ್ಲಸ್ 54 ಪ್ಲಸ್ 75 ಎಷ್ಟಾಗುತ್ತೆ, 152 ಡಿವೈಡೆಡ್ ಬೈ 10. ಅದನ್ನ ಹೇಗೆ ಬರಿಬಹುದು, ಈಸ್ ಈಕ್ವಲ್ ಟು 15 ಮತ್ತು 10ರ 2 ಮಾನಗಳು ಅಂತ ಹೇಳಿ ನಾವು ಬರೆಯಬಹುದು. ಸೊ ಇದು ಉತ್ತರ. ಅದೇ ರೀತಿ ಇನ್ನು ಮುಂದೆ ಒಂದು ಕೈ ಕೊಟ್ಟಿದ್ದಾರೆ, ಆಯ್ತಾ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಬೆರಳಿನ ಉದ್ದ ಎಷ್ಟು ನೋಡಿ, ಇಷ್ಟೇ ಇದೆ ಅದು, ಆಯ್ತಾ. ಸೊ ನಾನು ಬೇಕಾದ್ರೆ ಕೆಂಪು ಬಣ್ಣ ಮಾಡ್ತೀನಿ ಇಲ್ಲಿ ನೋಡಿ, ಇಷ್ಟೇ ಉದ್ದ ಅಳಿಬೇಕು ಇಲ್ಲಿಂದ ಇಲ್ಲಿಯವರೆಗೂ. ಸೊ ಈ ಹೈಟ್ ಎಷ್ಟಾಗುತ್ತಲ್ಲ ಅದನ್ನ ನಾವು ಬರಿಬೇಕು. ಹಾಗಾದ್ರೆ ಇಲ್ಲೇನ್ ಮಾಡಿದಾರೆ ಅವರು, ಇಲ್ಲೇನ್ ಮಾಡಿದಾರೆ ಅಂದ್ರೆ ನಿಮಗೆ ಹೇಳ್ತೀನಿ. ಪೂರ್ತಿ ಕೈ ಉದ್ದ ಕೊಟ್ಟಿದ್ದಾರೆ, 6 ಮತ್ತು 10ರ 7 ಮಾನಗಳು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಅದು, ಆಯ್ತಾ. ಸೊ ಅದಾದ್ಮೇಲೆ ಪೂರ್ತಿ ಕೈಯಿನ ಉದ್ದ 12 ಮತ್ತು 10ರ 4 ಕೊಟ್ಟಿದ್ದಾರೆ, ಐತಲ್ವಾ. ಸೊ ಅದೇ ರೀತಿ ಇನ್ನು ನಾವೇನ್ ಮಾಡೋಣ, ಚಿತ್ರದಲ್ಲಿ ತೋರಿಸಿರುವಂತೆ ಶೈಲಜಾ ಅವರ ಕೈ ಉದ್ದ 12 ಮತ್ತು 10ರ 4 ಮಾನಗಳು ಮತ್ತು ಅವರ ಅಂಗೈ 6 ಮತ್ತು 10ರ 7 ಮಾನಗಳಷ್ಟಿದೆ. ಅತಿ ಉದ್ದವಾದ ಮಧ್ಯದ ಬೆರಳಿನ ಉದ್ದ ಎಷ್ಟು ಅಂತ ಹೇಳಿ ಕೇಳಿದಾನೆ. ನಾವೇನ್ ಮಾಡ್ಬೇಕಾಗುತ್ತೆ, ಈ ಬೆಲೆಯನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಅಂದ್ರೆ 12 ಮತ್ತು 10ರ 4 ಮೈನಸ್ 6 10ರ 7 ಈತಲ್ವಾ. ಸೊ ನಾನಿಲ್ಲಿ ಮಾಡಿದ್ದೇನೆ ಅದನ್ನ. ಇದೆಷ್ಟಾಗುತ್ತೆ, 124/10 67/10 ಆಗುತ್ತೆ. ಸೊ 124 ಮೈನಸ್ 67 ಡಿವೈಡೆಡ್ ಬೈ 10 57/10. ಅಥವಾ ಇದನ್ನ 5 ಮತ್ತು 10ರ 7 ಮಾನಗಳು ಅಂತ ಹೇಳಿ ಬರಿಬಹುದು, ಐತಲ್ವಾ. ಸೊ ಇದು ಉತ್ತರ ನಾನಿಲ್ಲಿ ಬಿಡಿಸಿದ್ದೇನೆ. ಸೊ ಅವರು ಕೂಡ ಅದನ್ನ ಬಿಡಿಸಿದ್ದಾರೆ, ಇಲ್ಲಿ ಬಿಡಿಸಿದ್ದಾರೆ. ಸೊ ಈ ರೀತಿ ಉತ್ತರ ಬರುತ್ತದೆ. ನೀವು ಮೊದಲು ಇಲ್ಲಿ ಕಲಿಬೇಕಾಗಿರೋದು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸುವುದು. ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಮುಂದೆ ಎಕ್ಸಾಮ್ ನಲ್ಲಿ ಕೂಡ ಬರಬಹುದು, ಆಯ್ತಾ. ಸೊ ಅದಾದ್ಮೇಲೆ ಇನ್ನು ಮತ್ ಹಾಗೆ ಮುಂದೆ ಹೋಗೋಣ. 2 ಉದ್ದಗಳು 10ನೆಯ ಒಂದು ಭಾಗಕ್ಕೆ ಪರಿವರ್ತಿಸುವ ಮೂಲಕ ವ್ಯತ್ಯಾಸ ಲೆಕ್ಕ ಹಾಕಲು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ 2 ಉದ್ದಗಳು 10ನೇ ಒಂದು ಭಾಗಕ್ಕೆ ಅಂದ್ರೆ 1ನೇ 10 ಭಾಗಕ್ಕೆ ಪರಿವರ್ತಿಸಿ ಅವುಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇನ್ನು ನೋಡು, ಒಂದು ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಅಂದ್ರೆ ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋದ ಉದ್ದ 2x4/10 ಉದ್ದ. ಅಂದ್ರೆ ಏನಿದೆ ಅದು, ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಇಲ್ಲಿದೆ ನೋಡಿ, ಮೀನಿದೆ ಅದು, ಆಯ್ತಾ. ಸೊ ಈ ಮೀನಿನ ಉದ್ದ ಎಷ್ಟಿದೆ ಅಂದ್ರೆ 2 × 4/10 ಈ ಮೀನಿನ ಉದ್ದ ಅದು, ಆಯ್ತಾ. ಇಲ್ಲಿಂದ ಇಲ್ಲಿಯವರೆಗೂ 2 × 4/10 ಇದೆ. ಅದೇ ರೀತಿ ಇನ್ನು ಚಿಕ್ಕ ಮೀನಿನ ಉದ್ದ ಕೂಡ ಕೊಟ್ಟಿದ್ದಾರೆ, ಫಿಲಿಪಿನ್ ಗೋಬಿ ಅದರ ಹೆಸರು, ಉದ್ದ ಎಷ್ಟಿದೆ 9/10 ಇದೆ. ಅವುಗಳ ಉದ್ದಗಳಲ್ಲಿ ವ್ಯತ್ಯಾಸ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಕೊಳ್ಳೋಣ, ಮೊದಲು ಉದ್ದ ಯಾವ್ದಿದೆ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಚಿಕ್ಕದಿದೆ, ಚಿಕ್ಕದು, ಆಯ್ತಾ. ಸೊ ಇದು ದೊಡ್ಡದು. ಸೊ
ಸೊ ನಾವೇನ್ ಮಾಡ್ಕೊಳ್ಳೋಣ, ಇದು ದೊಡ್ಡದಂದ್ರೆ ದೊಡ್ಡದ ಸಂಖ್ಯೆ ಬರ್ಕೊಳ್ಳೋಣ. 2 × 4/10 -9/10. ಯಾಕಂದ್ರೆ ವ್ಯತ್ಯಾಸ ಕೇಳಿದ್ದಾರೆ, ಎರಡನ್ನು ಕೂಡಿಸಿ ಅಂತ ಹೇಳಿಲ್ಲ, ವ್ಯತ್ಯಾಸವೇನು ಅಂತ ಹೇಳಿ ಕೇಳಿದ್ದಾರೆ. ವ್ಯತ್ಯಾಸವೇನು ಅಂದ್ರೆ ಮೈನಸ್ ಸಿಂಬಲ್ ಬರುತ್ತೆ. ಸೊ ದೊಡ್ಡ ಅಂಕಿಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಮೈನಸ್ ಮಾಡಬೇಕು. 10/24 -10/9 ಆಯ್ತಾ, ಈಸ್ ಈಕ್ವಲ್ ಟು 24 - 9 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ, 15/10 ಸೆಂಟಿಮೀಟರ್, ಅಥವಾ 1 ಮತ್ತು 10/5 ಮಾನಗಳು ಅಂತ ಹೇಳಿ ಓದಬಹುದು. ಐತಲ್ವಾ. ಸೊ ಇದು ಮೀನುಗಳ ವ್ಯತ್ಯಾಸ. ಅದೇ ರೀತಿ ಇನ್ನು ವಿನ್ಯಾಸ ಪೂರ್ಣಗೊಳಿಸಿ. ಇಲ್ಲೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸೊ ಇದನ್ನ ಲಕ್ಷ್ಯವಾಗಿ ಕೇಳಿರಿ ಎಲ್ಲರೂ. ನೋಡಿ, ಕೊಟ್ಟಿರುವ ಸಂಖ್ಯೆಗಳ ಕ್ರಮವನ್ನು ಗಮನಿಸಿ ಪ್ರತಿ ಪದದ ನಂತರ ಬದಲಾವಣೆಯನ್ನು ಗುರುತಿಸಿ ವಿನ್ಯಾಸವನ್ನು ವಿಸ್ತರಿಸಿ ಅಂತ ಇದೆ. 4 × 10/3 10/3 4 ಮತ್ತು 10/6. ನೋಡಿ, ಇಲ್ಲಿ 3 ಇತ್ತು, ಇಲ್ಲಿ 6 ಆಯ್ತು, ಇನ್ನಿಲ್ಲ ಎಷ್ಟಾಗಬೇಕು, 9. ಅಂದ್ರೆ 3 ಕೂಡಿಸ್ಕೊಂಡ ಹೋಗಬೇಕು. ಸೊ 4 10/9. ಅದಾದ್ಮೇಲೆ ಇಲ್ಲೇನಾಗುತ್ತೆ, ಇಲ್ಲಿ 12 ಬರ್ಬೇಕಾಗುತ್ತೆ. ಆದ್ರೆ 12ರಲ್ಲಿ 1 ಇದರಲ್ಲಿ ಆಡ್ ಆಗುತ್ತೆ. 12ರಲ್ಲಿ 10 ಅದು ಹೋಗುತ್ತೆ, 12ರಲ್ಲಿ 10 ಹೋಗುತ್ತೆ, 2 ಅಷ್ಟೇ ಉಳಿಯುತ್ತೆ. 5 × 2 10 ಅದಾದ್ಮೇಲೆ 5 ಮತ್ತು 10/5 ಮಾನಗಳು, 5 ಮತ್ತು 10/8 ಮಾನಗಳು. ನೋಡಿ, ಇಲ್ಲಿ ನಾನು ಇದನ್ನು ಒಂದು ಹೇಳ್ಕೊಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಹೆಂಗಾಯ್ತಂದ್ರೆ 4 9 10 ಆಯ್ತು ಆಯ್ತಾ. ಸೊ ಮುಂದಿನ ಸಂಖ್ಯೆ ಎಷ್ಟು ಬಂತು, 4 12 10 ಬರುತ್ತೆ ಆಯ್ತಾ. ಸೊ ಇಲ್ಲೇನಾಗುತ್ತೆ, 12 ಮೇಲ್ಗಡೆ ಬರಲ್ಲ, ಇದಕ್ಕಿಂತ ದೊಡ್ಡ ಸಂಖ್ಯೆ ಬರಲ್ಲ. ಬರಬಹುದು, ಮುಂದೆ ಬರಿಬಹುದು ನೀವು. 4 + 1 4 + 1.2 ಅಂತ ಬರುತ್ತೆ. ಇದು 5.2/10 ಬರುತ್ತೆ ಆಯ್ತಾ. ಸೊ 1.2 ಅಂದ್ರೆ ಇದು 1 ಇದರಲ್ಲಿ ಕೂಡುತ್ತೆ, ಇದು 2 ಹಾಗೆ ಉಳ್ಕೊಳ್ಳುತ್ತೆ, ಡಿವೈಡೆಡ್ ಬೈ 10 ಆಗುತ್ತೆ. ಇವುಗಳಿಗೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ, ಒಂದ್ ಸ್ವಲ್ಪ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಸೊ ಅದೇ ರೀತಿ ನಾನು ಮುಂದಿನ ಟೇಬಲ್ನ ಕೂಡ ಬಿಡಿಸಿದ್ದೇನೆ, ನೀವು ಒಂದ್ಸರಿ ಬಿಡಿಸ್ಕೊಳ್ಳಿ, ಅದನ್ನ ಸ್ಟಡಿ ಮಾಡಿ. ಎ ಆಯ್ತು, ಇನ್ನು ಬಿ ನೋಡೋಣ. ಇಲ್ಲಿ 8 7 ಆಯ್ತಾ. ಸೊ 2 ಇದ್ದದ್ದು 7 ಆಯ್ತು, ಅಂದ್ರೆ 5 ಕೂಡಿಸಿದಾರೆ. ಇದರಲ್ಲಿ ಮತ್ತೆ 5 ಕೂಡಿಸಿದ್ರೆ 12 ಆಗುತ್ತೆ. 12 ಬರೆಯಕ್ಕಾಗಲ್ಲ, 2 ಬರೀರಿ, ಒಂದನ್ನ ಇದರಲ್ಲಿ ಕೂಡಿಸಿ, ಅಂದ್ರೆ ದಶಕ ಆಯ್ತಾ. 9 × 7/10 10 × 2/10 10 × 7/10 11 × 2/10 ಆಯ್ತಾ. ಸೊ ಅದೇ ರೀತಿ CDEF ಕೂಡ ಬಿಡಿಸಿದ್ದೇನೆ. ಸೊ ನಾವಿನ್ನೇನ್ ಮಾಡೋಣ, 3ನೇ 1 ಭಾಗ ಇದನ್ನ ನಾವು ಮುಂದಿನ ಎಲ್ಲ ಅಭ್ಯಾಸವನ್ನು ನಾವು ಮತ್ತು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಲ್ಲ ಪುಸ್ತಕ ಪಠ್ಯೋತ್ತರ ಅಥವಾ ಪುಸ್ತಕ ಅಭ್ಯಾಸ ಆಗಿರ್ಬೋದು, ನಾವೆಲ್ಲವನ್ನ ಹಾಕ್ತಿವಿ.